ಬ್ರಹ್ಮಜ್ಯೋತಿ ಪ್ರದೀಪ್ತಸ್ಯ ಆತ್ಮಜ್ಯೋತಿ ನಮಸ್ತುತೆ, ಆತ್ಮಜ್ಯೋತಿ ಪ್ರದೀಪ್ತಸ್ಯ ಗುರುಜ್ಯೋತಿ ನಮಸ್ತುತೆ. ಗುರುವಿನ ಅರಿವಿಕೆಯನ್ನು ಮೂಡಿಸಿದಂಥ ನನ್ನ ಮನಕ್ಕೆ, ಮನದ ಅರಿವಿನ ಮೂಡಿಸಿದಂಥ ನನ್ನ ತಿಳುವಳಿಕೆಗೆ ಈ ಒಂದು ದಿನವನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಅಂದರೆ ಭಾರತ ವಿಶ್ವಗುರು ಆಗುವಲ್ಲಿ ದಾಪುಗಾಲನ್ನು ಇಡ್ತಾ ಇದೆ ಎಂಬ ಸಂದೇಶವನ್ನು ಸ್ಪಷ್ಟವಾಗಿ ಹೇಳ್ಬೋದು. ಭಾರತದಲ್ಲಿ ಒಂದು ಮಾತಿದೆ, ಇತಿಹಾಸವನ್ನು ಬಲ್ಲವ ಇತಿಹಾಸವನ್ನು ನಿರ್ಮಿಸಬಲ್ಲ, ಇತಿಹಾಸವನ್ನು ಬಲ್ಲವ ಇತಿಹಾಸವನ್ನು ನಿರ್ಮಿಸಬಲ್ಲ, ವಿಜ್ಞಾನವನ್ನು ಅರಿತವ ವಿಜ್ಞಾನಿಯಾಗಬಲ್ಲ, ವಿಜ್ಞಾನವನ್ನು ಅರಿತವ ವಿಜ್ಞಾನಿಯಾಗಬಲ್ಲ. ಅಂತೆಯೇ ಭಾರತದಲ್ಲಿ ಜನಿಸಿದ ಪ್ರತಿಯೊಬ್ಬ ಜಗತ್ತನ್ನೇ ಬದಲಾಯಿಸಬಲ್ಲ ಎಂಬ ಮಾತನ್ನು ಹೇಳಿರ್ತಕ್ಕಂಥ ಭಾರತಾಂಬೆಯ ಪುತ್ರರಾಗಿರ್ತಕ್ಕಂಥ ನಾವೆಲ್ಲರೂ ನಿಜಕ್ಕೂ ಧನ್ಯರು. ಆದ್ಮೇಲೆ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಒಂದು ಬಿರುದನ್ನು ಪಡೆದಂಥ ದೇಶ. ಭಾರತದಲ್ಲಿರ್ತಕ್ಕಂಥ 146 ಕೋಟಿ ಜನ, ಪ್ರತಿಯೊಬ್ಬ ಭಾರತೀಯನು ತನ್ನ ದೇಶದ ಬಗ್ಗೆ ಅಪಾರವಾದಂಥ ಅಭಿಮಾನ ಮತ್ತು ಪ್ರೀತಿಯನ್ನು ಇಟ್ಕೊಂಡ್ರೆ, ಇಷ್ಟೊತ್ತು ನಮ್ಮ ಶಿಕ್ಷಕರು ಹೇಳಿದ್ರು, ಕೋರಿ ಸರ್ದ ಆದ್ಮೇಲೆ ನಾನು ತಗೊಂಡಿದ್ದ ಉದ್ದೇಶ ಸಮಾಜ ಮತ್ತು ವಿಜ್ಞಾನ. ಸಮಾಜ ಫಸ್ಟ್ ಬರೋದ್ರಿಂದ ಸಮಾಜ ಫಸ್ಟ್ ಬರಲಿ, ಅವ್ರಿಗೆ ಸ್ವತಂತ್ರ ಪೂರ್ವದನ್ನ ನಾನು ಕವರ್ ಮಾಡ್ತೀನಿ ಸರ್, ನಂತರ ಸ್ವತಂತ್ರದ ನಂತರ ನೀವು ಕವರ್ ಮಾಡಿ ಅಂತೇಳಿ ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ. ಆ ನಿಟ್ಟಿನಂತೆ ಸವಿವರವಾಗಿ ಸ್ವತಂತ್ರ ಪೂರ್ವದಲ್ಲಿ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ಅವ್ರು ನಮಗೆ ವಿಶ್ಲೇಷಣೆ ಮಾಡಿಕೊಟ್ರು. ನನ್ನ ಪಾತ್ರ ಇಲ್ಲಿ ಮಾತಾಡೋ ಪಾತ್ರ ಏನಂತ ಹೇಳಿದ್ರೆ, ವಾಟ್ ನೆಕ್ಸ್ಟ್ ಆಫ್ಟರ್ ಇಂಡಿಪೆಂಡೆಂಟ್, ಇಂಡಿಯಾನ ವರ್ಡ್ ಹೆಂಗೆ ಬಂತು ಅನ್ನೋದ್ರಿಂದ ನಾನು ಪ್ರಾರಂಭಿಸ್ತೀನಿ. ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರ್ಡ್ ಇನ್ ಆಗಸ್ಟ್, ಇದು ಇಂಗ್ಲಿಷರು ನಮ್ಗೆ ಕೊಟ್ಟಂತ ವರ್ಡ್. ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರ್ಡ್ ಇನ್ ಆಗಸ್ಟ್ ಅನ್ನೋ ಒಂದು ಪದಗಳ ಮೊದಲನೇ ಅಕ್ಷರಗಳನ್ನ ಕೂಡಿಸ್ತಾ ಹೋದ್ರೆ ಇಂಡಿಯಾ ಅನ್ನೋ ವರ್ಡ್ ಸಿಗುತ್ತೆ. ನಾನು ಒಂದು ಸಿಂಪಲ್ ಕಥೆ ಹೇಳೋದ್ರ ಮೂಲಕ ಭಾರತದ ಮಹತ್ವವನ್ನು ತಮಗೆ ಎಚ್ಚರಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದು ಯಾವುದೋ ದೇಶ ಇತ್ತು, ಬಲಿಷ್ಠವಾದಂಥ ದೇಶ. ಎಷ್ಟು ಬಲಿಷ್ಠವಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ರಾಜನ ಹೆಸರು ಕೇಳಿದ್ರೆ ಎಲ್ಲರೂ ಅಲರ್ಟ್ ಆಗಿಬಿಡ್ತಿದ್ರು. ಆ ನೇಮ್ ಯಾವುದು ಅಂತ ಹೇಳಿದ್ರೆ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ನ ಹೆಸರು ಹೇಳ್ತಿದ್ದಂಗೆ ಎಲ್ಲರೂ ಚಿಂತಾಕ್ರಾಂತರಾಗ್ತಾ ಇದ್ರು. ಒಳ್ಳೆ ಒಂದು ಕ್ರೇಜ್ ಬರ್ತಾ ಇತ್ತು ಅವ್ರ ಮನಸ್ಸಲ್ಲಿ. ಒಂದ್ಸರಿ ಅಲೆಕ್ಸಾಂಡರ್ ಭಾಷಣ ಮಾಡ್ತಾ ಇದ್ದ. ಭಾಷಣ ಮಾಡಬೇಕಾದಾಗ ನಮ್ಮದು ವೀರರ ನಾಡು ಅಂದ. ಮುಂದಿರ್ತಕ್ಕಂಥ ಎಲ್ಲ ಅವ್ರ ಪ್ರಜೆಗಳು ಜೋರಾಗಿ ಕೇಕೆ ಹಾಕಿದ್ರು. ನಮ್ದು ಶೂರರ ನಾಡು ಅಂತ ಹೇಳ್ದ, ಜೋರಾಗಿ ಕೇಕೆ ಹಾಕಿದ್ರು. ನಮ್ಮದು ಸತ್ಯವಂತರ ನಾಡು ಅಂತಂತಿದ್ದಂಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕಿದ್ರು. ಒಬ್ಬ ಮಾತ್ರ ಸುಮ್ಮನೆ ಅಂತಿದ್ದ. ಪಕ್ಕದಲ್ಲಿರೋ ಅವ್ನು ಕೇಳ್ದ, ಅಲ್ಲಪ್ಪ ಎರಡನೇ ಹೆಸರು, ಒಂದನೇ ಹೆಸರನ್ನು ಕೇಕೆ ಹಾಕಿದೆ, ಎರಡನೇ ಹೆಸರನ್ನು ಕೇಕೆ ಹಾಕಿದೆ, ಮೂರನೇ ಹೆಸರು ಯಾಕೆ ಹಾಕಲಿಲ್ಲ ನೀನು ಅಂತ ಕೇಳ್ದ. ಅದಕ್ಕೆ ಅವ ಹೇಳಿದ, ನಮ್ಮದು ವೀರರ ನಾಡಾದ್ರೂ ಒಪ್ಕೊಳ್ಳೋಂಥ ವಿಚಾರ, ನಮ್ಮ ಹತ್ರ ಶಕ್ತಿ ಐತಿ. ಧೀರರ ನಾಡಾದ್ರೂ ಒಪ್ಕೊಳ್ಳೋಂಥ ವಿಚಾರ, ಸತ್ಯವಂತರ ನಾಡು ಅಂದಲ್ಲ, ನನಗೆ ಎಲ್ಲರೂ ಆ ಥರ ಕಾಣಿಸಾಗ್ತಿಲ್ಲ, ಹಾಗಾಗಿ ನಾನು ಒಪ್ಕೊಳ್ಳಂಗಿಲ್ಲ ಅನ್ನೋ. ಇದನ್ನ ರಾಜಾಗ ಹೇಳ್ತೀನಿ ತಡಿ ಅಂತ ಹೇಳ್ದವ. ಅದು ಹಂಗೆ ಮಾಡಿ ರಾಜಾಗ ಇದು ವಿಷಯ ಮುಟ್ಬಿಡ್ತು. ಮೊದಲ ಬಲಿಷ್ಠ ಇದ್ದ, ಇವನ್ನ ನಮ್ಮ ರಾಜ್ಯ ಬಿಟ್ಟು ನಮ್ಮ ದೇಶ ಬಿಟ್ಟು ಗಡಿಪಾರು ಮಾಡಿ ಅಂತೇಳಿ ಅವನ್ನ ಗಡಿಪಾರು ಮಾಡೋದು. ಬೇರೆ ರಾಜ್ಯಕ್ಕೆ ಬಂದವ. ಬರಬೇಕಾದಾಗ ಕೈಯಾಗ ಒಂದು ಲಾಟ ಹಿಡ್ಕೊಂಡ್ ಬಂದವ. ಆ ಲಾಟ ತಗೊಂಡು ಇಡೀ ದೇಶನ ಅಡ್ಡಾಡ್ತಿದ್ದವ. ಎಲ್ಲರೂ ಬಂದು ಕೇಳ್ತಿದ್ರು, ಅವನು ಯಾಕೆ ಲಾಟ ಹಿಡ್ಕೊಂಡು ನೀ ಅಡ್ಡಾಡ್ತಿದ್ದೆ ಅಂತೇಳಿ. ಅವ್ನು ಸಿಂಪಲ್ ಆಗಿ ಹೇಳ್ತಿದ್ದ, ಇಲ್ಲ ನಿಮ್ಮ ದೇಶದಾಗ್ರೆ ಅಟ್ಲೀಸ್ಟ್ ಸತ್ಯವಂತರು ಸಿಗ್ತಾರನ್ನ ಅಂತೇಳಿ ನಾನು ಹುಡುಕಾಕತ್ತೀನಿ ಅಂತಿದ್ದವ. ಆ ಓಡ್ ಮತ್ತೆ ಆ ದೇಶದ ರಾಜಾಗ ಮುಟ್ತಿದ್ದಂಗನ ಅವರು ಮತ್ತೆ ನಮ್ಮನ್ನೆಲ್ಲ ಅಸಹ್ಯ ಮಾಡ್ತಾನೆ, ನೀವು ಬಾಡ್ಸರಿ ಅಂತೇಳಿ ಅವ್ರು ಬಡದು ಅವ್ನು ಬರೋದು ಬೇರೆ ಕಡೆ ಕಳಿಸ್ಬಿಟ್ರು. ಮತ್ತೆ ಬೇರೆ ರಾಜ್ಯಕ್ಕೆ ಹೋದವ. ಅಲ್ಲಿನೂ ಲಾಟಣ ಹಿಡ್ಕೊಂಡು ಹುಡುಕ್ತಿದ್ದವ. ಮತ್ತೆ ಅವ್ರಿಗೂ ಗೊತ್ತಾಗ್ತದ ಮ್ಯಾಟರ್. ಇವ ಬಂದು ತಮ್ಮ ದೇಶ ಬಿಟ್ಟು ನಮ್ಮ ದೇಶದಾಗ ಬಂದು ಸತ್ಯವಂತರ ಹುಡುಕಾಕಿ ಇವ ಯಾರಲ್ಲೇ ಇವ್ನು ಬಡದು ಕಳಿಸ್ರಿ ಅಂತೇಳಿ ಅವ್ರು ಬಡದು ಕಳಿಸಿದ್ರು. ಮತ್ತೆ ಮುಂದಿನ ದೇಶಕ್ಕೆ ಹೋದವ. ಅಲ್ಲಿ ಬಂದು ಮಕ್ಕೊಂಡೆ ಲಾಟಣ ಹಿಡ್ಕೊಂಡು ಹುಡುಕ್ಲಿಲ್ಲ ಅವ. ಸುಮ್ಮನೆ ಜಸ್ಟ್ ಬರಿಗಣ್ಣಲ್ಲಿ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ದ. ಖುಷಿ ಅನ್ಸ್ಬಿಡ್ತು. ಅಟ್ಲೀಸ್ಟ್ ಎಲ್ಲ ದೇಶದಾಗ ಲಾಟಾಣ ಹಿಡ್ಕೊಂಡು ಹುಡುಕ್ತಿದ್ದ, ಈ ದೇಶದಾಗ ಲಾಟಾಣ ಬಿಟ್ಟು ಹುಡುಕಾಕತ್ತಾನಂದ್ರೆ ಅದಕ್ಕಿಂತ ಬೆಟರ್ ಇರಬೇಕದ ಅಂದ್ಕೊಂಡು ಒಬ್ಬ ಹೋಗಿ ಕೇಳ್ದ, ಅಣ್ಣ ಎಲ್ಲ ದೇಶದಾಗ ಲಾಟಾಣ ಹಿಡ್ಕೊಂಡು ಹುಡುಕ್ತಿದ್ದೀನ, ಈ ದೇಶದಾಗ ಲಾಟಾಣ ಬಿಟ್ಟು ಹುಡುಕಾಕತ್ತಿಯಲ್ಲ, ಅದಕ್ಕಿಂತ ಬೆಟರ್ ಐತೆ ಇದು ಅಂದವ. ಅದಕ್ಕೆ ಅವ ಹೇಳಿದ, ಪುಣ್ಯಾತ್ಮ ಎಲ್ಲ ದೇಶದಾಗ ಮಕ್ಕೊಂಡು ಹೇಳೋ ಮಟ್ಟ ನಾನು ಲಾಟಾಣ ಬಿಟ್ಟಾರ, ಈ ದೇಶದಾಗ ಬರ್ತಿದ್ದಂಗೆ ಲಾಟಾಣನೂ ಹೊಡ್ಕೊಂಡು ಹೋಗ್ಯಾರ ಅಂತಂದು ಅನ್ನವ. ಲಾಟಾಣನೂ ಇಲ್ಲ ನನಗೆ, ಅದಕ್ಕೆ ಹಂಗೆ ಹುಡುಕಾಕತ್ತೀನಿ ಅಂತೇಳಿ. ಗೊತ್ತಾಯ್ತಲ್ಲ ನಿಮ್ಗೆ ಆ ದೇಶ ಯಾವ್ದು ಅಂತೇಳಿ? ಯಾವುದು ರೆಸ್ಪಾನ್ಸ್ ಮಾಡ್ಬೇಕು ನೀವು. ಯಾವ್ದು ದೇಶ ನೋಡ್ರಿ. ಎಲ್ಲರ ಮನಸ್ಸಲ್ಲೂ ಒಂದು ಪಾಯಿಂಟ್ ಮೂಡಿರುತ್ತ. ನಾ ದೇಶದ ಹೆಸರು ಹೇಳಿಲ್ಲ. ಒಂದು ವಿಷಯ ಈ ಕಥೆ ನಾವು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, 78 ಸೆಲೆಬ್ರೇಷನ್ ಮಾಡಾತೀವಿ ಅಂದ್ರೆ 7 ಈಸ್ ಹೆವೆನ್, 8 ಈಸ್ ಗ್ರೇಟ್. 78 ಅನ್ನೋದು ಯಾವತ್ತಿಂದ ನಮ್ಮನ್ನ ಸ್ವರ್ಗದತ್ತ ಮುನ್ನಡೆಸೋ ಅಂತ ಒಂದು ಸಿಚುವೇಶನ್ ಬರಬೇಕು ಅನ್ನೋ ಒಂದು ಕಲ್ಪನೆಯನ್ನು ನಾವೆಲ್ಲರೂ ಮೂಡಿಸ್ಕೋಬೇಕು. ನಾನು ಕೇಳಿದ್ದಿಷ್ಟ, ಗೊತ್ತಾತಲ್ಲ ನಿಮ್ಗೆ ಆ ದೇಶ ಯಾವ್ದು ಅಂತಂದು ಅಂದ ತಕ್ಷಣ ಭಾಳ ಜನ ಹೇಳಾಕತ್ತೀರಿ ಪಾಕಿಸ್ತಾನ ಅಂತೇಳಿ, ಅಂದ್ರೆ ಇನ್ನೊಬ್ಬರ ಮೇಲೆ ನಮ್ಗೆ ದ್ವೇಷ ಐತಿ. ಭಾಳ ಜನ ಅನ್ಕೊಳಕತ್ತೀರಿ ಭಾರತ ಅಂತೇಳಿ. ನಮ್ಮ ಬಗ್ಗೆನ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ನಾವಿಲ್ಲಿ ಉತ್ತರ ಹೇಳಬೇಕಾಗಿರೋದು ಒಂದ, ಗೊತ್ತಾತಲ್ಲ ಆ ದೇಶ ಅಂತ ಹೇಳಿದ್ರೆ ಅದು ಯಾವ ದೇಶ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಹೆಮ್ಮೆಯಿಂದ ಹೇಳ್ಬೋದು
ನನ್ನ ಭಾರತ ಅಂತರೂ ಅಲ್ಲ ಅಂತೇಳಿ ಹೇಳ್ಬೋದಲ್ಲ ಇದು ನಾವು. ನನ್ನ ಭಾರತ ಅಂತರೂ ಅಲ್ಲ, ಅದನ್ನು ಯಾರು ಕದ್ದಾರೋ ಯಾರು ತಗೊಂಡಾರೋ ನಮಗೆ ಗೊತ್ತಿಲ್ಲ. ಬಟ್ ನಾನಂತರೂ ಅಲ್ಲ, ನನ್ನ ದೇಶ ಅಂತರೂ ಅಲ್ಲ ಅನ್ನೋ ಅಷ್ಟೊಂದು ಹೆಮ್ಮೆ ಆದ್ರೂ ನಮ್ಮಲ್ಲಿ ಮೂಡಬೇಕು. ಇದನ್ನು ಯಾಕೆ ನಿಮಗೆ ಒತ್ತಿ ಒತ್ತಿ ಹೇಳ್ಬೇಕಂತ ಹೇಳಿದ್ರೆ, ನನ್ನ ದೇಶ, ನನ್ನ ಜನ, ನನ್ನ ಬರೀ ಹಾಡಲ್ಲಿ ಹೇಳೋದಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಮಗು, ಪ್ರತಿಯೊಬ್ಬ ನಾಗರಿಕರು, ನಮ್ಮಿಂದ ಹಿಡ್ಕೊಂಡು ಎಲ್ರಿಗೂ ಹೇಳಾಕತ್ತೀನಿ, 140 ಕೋಟಿ ಜನ ಜಾಗೃತರಾಗಿದ್ದೇ ನಿಜ. ಆದ್ರೆ ಈಗ ಅಂತಿರ್ತಾರೆ ಭಾಳ ಜನ, ಇಂಡಿಯಾದಾಗ 146 ಕೋಟಿ ಜನಸಂಖ್ಯೆ ಐತಿ, 4 ಮೆಡಲ್ ಗೆಲ್ಲದ ಆಗೋದು ಇವ್ರಿಗೆ ಅಂತೇಳಿ. ಒಂದು ಸಿಂಪಲ್ ಇನ್ಸಿಡೆಂಟ್ ಹೇಳ್ತೀನಿ. ಪಾಕಿಸ್ತಾನವನ್ನು ಎಲ್ಲರೂ ತೆಗಳ್ತಾರ, ಬಟ್ ನಾ ಪಾಕಿಸ್ತಾನವನ್ನು ನೆನೆಸ್ಕೊಂಡೇ ಪ್ರಾರಂಭ ಮಾಡ್ತೀನಿ. ಅಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ಹೇಳ್ತಾಳ, ಮಲಾಲಾ ಅಸಫರಿ ಅಂತೇಳಿ. ಆಕೆಗೆ ವಿಶ್ವ ಶಾಂತಿ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. ಭಾರತದೊಳಗೆ ಗಾಂಧೀಜಿ ಬಿಟ್ಟರೆ ನೆಕ್ಸ್ಟ್ ಶಾಂತಿ ವಿಚಾರದಾಗ ಯಾರು ರಿಕಗ್ನೈಸ್ ಆಗಲ್ಲ. ಬಟ್ ಪಾಕಿಸ್ತಾನಕ್ಕೆ ಶಾಂತಿ ನೊಬೆಲ್ ಪ್ರಶಸ್ತಿ ಸಿಗ್ತೈತಿ. ಮಲಾಲಾ ಅನ್ನೋ ಒಬ್ಬ ಹುಡುಗಿಗೆ, ಅದು 18 ವರ್ಷದ ಹುಡುಗಿಗೆ ಶಾಂತಿ ನೊಬೆಲ್ ಅಂತ ಹೇಳಿದ್ರೆ ವಿಶ್ವವೇ ಕೊಡ್ತಕ್ಕಂಥ ಒಂದು ದೊಡ್ಡ ಪ್ರಶಸ್ತಿ. ಅದು ಪಾಕಿಸ್ತಾನಕ್ಕೆ ಸಿಗ್ತೈತಿ. ಸಿಕ್ಕಾಗ ಎಲ್ಲರೂ ಹೋಗಿ ಆಕೆಗೆ ಮೈಕ್ ಹಿಡಿದು ಕೇಳ್ತಾರ, ಅಲ್ಲಮ್ಮ ನೀನು ಪಾಕಿಸ್ತಾನ ಅದ್ರಾಗ ಭಯೋತ್ಪಾದನೆ ಹೊಂದಿರತಕ್ಕಂಥ ದೇಶ, ನೀ ಇಂಥದ್ರಾಗ ಶಾಂತಿ ಪಠನೆ ಮಾಡ್ತೀಯಲ್ಲ, ಹೆಂಗೆ ಸಾಧ್ಯ ಆಯ್ತು ನಿನಗೆ ಅಂತೇಳಿ ಆಕೆ ಬಟ್ ಮಾಡಿ ತೋರ್ಸೋದು ಇಂಡಿಯಾ ಕಡೆ. ಈ ಶಾಂತಿ ಮಂತ್ರವನ್ನು ಪಠಿಸಿದಂಥ ನನ್ನ ಸಹೋದರ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಭಾರತ. ಆ ಭಾರತದಿಂದ ಈ ಶಾಂತಿ ಮಂತ್ರವನ್ನ ಕಲ್ತೀನಿ ನಾನು. ಅದಕ್ಕೆ ಅಲ್ಲಿರ್ತಕ್ಕಂಥ ನೋಡ್ರಿ, ಇಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಅನಲೈಸ್ ಮಾಡ್ಬೇಕು. ಸ್ವತಂತ್ರಕ್ಕೆ ಹೋರಾಡಿ ಎಷ್ಟೋ ಜನ ಮಡಿದ್ರು, ರಕ್ತವನ್ನ ಕೊಟ್ಟರು, ಪ್ರಾಣವನ್ನ ಕೊಟ್ಟರು, ಹಿಂಸೆಯನ್ನ ಅನುಭವಿಸಿ ಸಾವನ್ನ ಅನುಭವಿಸಿದ್ರು. ಇಲ್ಲೆಲ್ಲಾ ಕಡೆ ಏನಿತ್ತು, ಟೆಕ್ನಿಕ್ ಕೆಲಸ ಮಾಡ್ತಿರ್ಲಿಲ್ಲ. ನಾವೆಲ್ಲ ನೋಡ್ರಿ, ಇಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ರು, ಗಾಂಧೀಜಿಯವರನ್ನ ನೋಟ್ನಾಗ ನೋಡ್ತೀವಿ, ಉಳಿದವ್ರು ನೋಡಲ್ಲ. ಯಾಕ? ಟೆಕ್ನಿಕ್, ಪೇಷನ್ಸ್, ಶಾಂತಿ, ಸಹನೆ, ತಾಳ್ಮೆ. ಅದಕ್ಕೆ ಹೇಳೋದು, ತಾಳಿದವನು ಬಾಡಿ ಅನ್ನುವಂಥ ಒಂದು ವರ್ಡ್ ಇದೆಯಲ್ಲ, ಅದು ನಿಜಕ್ಕೂ ಅರ್ಥಗರ್ಭಿತವಾದಂಥ ಮಾತು. ಶಾಂತಿಯ ಅಂದ್ರೆ ಶಾಂತಿ ಮಂತ್ರವನ್ನ ಪಠಿಸಿದ್ದಕ್ಕೆ ಗಾಂಧೀಜಿಯವರ ಅಥವಾ ರಾಷ್ಟ್ರಪಿತ ಅದು. ವಿಚಾರ ಮಾಡ್ರಿ, ಆ ಹೆಣ್ಮಗಳು ಹೇಳ್ತಾಳ ಮಲಾಲಾ ಅನ್ನಕ್ಕೆ, ನನಗೆ ಇಬ್ಬರು ಪ್ರೇರಣೆ ಕೊಡ್ತಾರ. ಒಂದನೇದ್ದು ಗಾಂಧೀಜಿಯವರು ಶಾಂತಿಯನ್ನ ಹೇಳ್ಕೊಟ್ರು, ಎರಡನೇದ್ದು ನಮ್ಮ BR ಅಂಬೇಡ್ಕರ್ ಅವರು 100 ಕೇಕಿ 1 ಲೇಖಿ ಸಮಾನ ಒಂದು ಪದ ಹೇಳ್ತಾರ. ಅವರು 100 ಜನ ಕರ್ಕೊಂಡ್ಬಂದು ಕೇಕಿ ಹೊಡೆಯೋದು ಒಂದು ಲೇಖಿ ಇಟ್ಕೊಂಡು ನಾವು ಬದಲಾವಣೆ ಮಾಡೋದು ಅಂತೇಳಿ. ಆ ನಿಟ್ಟಿನೊಳಗ ಮಲಾಲಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳ, 1 ಗರ್ಲ್ 1 ಪೆನ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತೇಳಿ. ಇದು ಒಂದು ಸೆಂಟೆನ್ಸ್ಗೆ ಅವಳಿಗೆ ವಿಶ್ವ ಶಾಂತಿ ಪ್ರಶಸ್ತಿ ಸಿಗ್ತೈತಿ. ಅದನ್ನ ಆಕೆ ಸಿಗಂಗ ಮಾಡೋದಕ್ಕೆ ಪ್ರೇರಣೆ ಆದವ್ರು ಯಾರು? ನಾವು ಭಾರತೀಯರು. ಅವ್ರಿಗೆ ಪ್ರಶಸ್ತಿ ಸಿಕ್ಕೈತಿ ಅಂತ ಖುಷಿ ಪಡೋಣ. ನಾ ಯಾಕೆ ಹಾಕೊಂತೀನಿ ಅಂತ ಹೇಳಿದ್ರೆ, ದ್ವೇಷ ಅದು ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬೇಕಾದಾಗ ಇನ್ನೊಬ್ರು ನಾವು ದ್ವೇಷಿಸಬೇಕಾಗ್ತೈತಿ, ಅದು ಅನಿವಾರ್ಯ. ಆದರೆ ವಿಶ್ವಕ್ಕೆ ಶಾಂತಿ ಮಂತ್ರವನ್ನ ಪಠಿಸಲಿಕ್ಕೆ ಹೊರಟಿರ್ತಕ್ಕಂಥ ಭಾರತೀಯರು, ನಮ್ಮ ಪೇಷನ್ಸು ಐತಿ. ಆ ಪೇಷನ್ಸ್ ಎಷ್ಟರ ಮಟ್ಟಿಗೆ ಐತಿ ಅಂತ ಹೇಳಿದ್ರೆ, ಒಳ್ಳೆಯದನ್ನ ಮಾತ್ರ ತಡ್ಕೊಳಕೈತಿ ಅನ್ನೋದನ್ನ ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಇದೀವಿ ನಾವು ಪ್ರಪಂಚಕ್ಕೆ. ಯಾವ ಲೆವೆಲ್ಗೆ ನಾವು ಪೇಷನ್ಸ್ ಫುಲ್ ಆಗಿರ್ತೀವಿ ಅಂತ ಹೇಳಿದ್ರೆ, ಸಹನೆ, ಒಳ್ಳೆಯತನ, ಧನಾತ್ಮಕ ಚಿಂತನೆಗಳಿಗೆ ನಾವು ಯಾವತ್ತಿದ್ರೂ ಸರ್ವ ಜನಾಂಗದ ಶಾಂತಿಯ ತೋಟನ. ಆದರೆ ಭಯೋತ್ಪಾದನೆ ಮತ್ತು ಭ್ರಷ್ಟಾಚಾರ ಅಂತ ಬಂದಾಗ ಅದರ ವಿರುದ್ಧ ನಿಂತ್ಕೊಂತೀವಿ. ಅವಾಗ ನಾವು ಅಬ್ದುಲ್ ಕಲಾಂ ರಂತ 6 ರೆಕ್ಕೆಗಳು ಅಂದ್ರೆ ಅಗ್ನಿ ರೆಕ್ಕೆಗಳು ಅಂತ ಕೇಳಿರ್ತೀವಿ ನೀವು. ಅಗ್ನಿ ರೆಕ್ಕೆಗಳಾಗಿ ಹಾರಕ್ಕೂ ರೆಡಿ ಇದೀವಿ, ಶಾಂತಿ ಮಂತ್ರವನ್ನ ಪಠಿಸಾಕು ರೆಡಿ ಇದೀವಿ. ಪ್ರಪಂಚ ನಮ್ಮನ್ನ ಯಾವ ರೀತಿ ನೋಡ್ತಾ ಇದೆ ಅಂತ ಹೇಳಿದ್ರೆ, ಈಗ ಸ್ಪೆಷಲಿ ನಾವು ಈಗಿನ ಪ್ರಧಾನಮಂತ್ರಿ ಅವರಿಗಾಯ್ತು, ಹಿಂದವ್ರಿಗಾಯ್ತು, ಎಲ್ರಿಗೂ ಅಭಿನಂದನೆ ಸಲ್ಲಿಸಲೇಬೇಕು. ಭಾರತ ಜಾಗೃತಗೊಳ್ತಾ ಇದೆ, ಭಾರತ ಎತ್ತೇಳ್ತಾ ಇದೆ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಇಡೀ ಪ್ರಪಂಚವೇ ನಮ್ಮನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಲ್ಲಿ ನೋಡೋತರ. ಭಾರತದ ಪ್ರಧಾನಿ ಇಡೀ ಪ್ರಪಂಚದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಅವ್ರು ನಿಂತ್ಕೊಂಡಿದ್ದಾರೆ ಅಂದ್ರೆ, ಅದು ಭಾರತದ ನೆಲಕ್ಕಿರ್ತಕ್ಕಂಥ, ಭಾರತದ ಜಲಕ್ಕಿರ್ತಕ್ಕಂಥ, ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಸಂದಂತ ಗೌರವ ಅಂತ ನಾವು ಹೆಮ್ಮೆ ಪಡಬೇಕು. ಮುಂದೊಂದು ದಿನ ಅದು ಯಾವ ಲೆಕ್ಕಕ್ಕೆ ಆಗ್ಬೇಕಂತ ಹೇಳಿದ್ರೆ, ಭಾರತವನ್ನ ಕೇಳೇ ಎಲ್ಲಾ ಕಾರ್ಯಕ್ರಮಗಳು ನಡೀಬೇಕು. ಭಾರತವನ್ನ ಕೇಳೇ ಅವರ ಅನುಕರಣೆಯನ್ನ ನೋಡಿ ಪ್ರಪಂಚವೇ ಅನುಸರಿಸುವಂತ ನೀತಿಗಳನ್ನ ನಾವು ಜಾರಿಗೊಳಿಸ್ಕೋಬೇಕಂತ ಹೇಳಿದ್ರೆ, ನಮ್ಮಲ್ಲಿ 2 ವರ್ಕ್ ಅಂತೂ ಬೇಕು. ಒಂದು ಸ್ಮಾರ್ಟ್ ವರ್ಕ್, ಇನ್ನೊಂದು ಟೆಕ್ನಿಕಲ್ ವರ್ಕ್. ಮಹಾದೇವ ಮೈಲಾರಪ್ಪ ಅವರು ಹೊಸರೀತಿಯವರೊಳಗೆ ತೀರ್ಕೋಬೇಕಾದಾಗ ನಮ್ಗೆ ಪಾಠಕ್ ಸರ್ ಹೇಳಿದ್ದ ನಮ್ಗೆ ಇನ್ನೂ ಇದೆ. ಅವರು ಲಾಸ್ಟ್ ಮೂಮೆಂಟ್ ತಮ್ಮ ಪ್ರಾಣವನ್ನ ಕಳ್ಕೋಬೇಕಾದಾಗ ಅರ್ಧ ಫುಟ್ ನೆಲ ಬರೀ ಕಾಲಿಗೆ ಬರಿದ್ರು ಅಂತ, ಅವ್ರು ನೋವು ತಡಿಲಾರ್ದು. ಅರ್ಧ ಫುಟ್ ನಾವು ಬುದ್ಧಿ ತಗೊಂಡು ಅಗದಾಗ ಎಷ್ಟು ಆಳಕ್ಕೆ ಹೋಗ್ತದಲ್ಲ, ಹಂಗ ನೋವನ್ನ ತಡಿಲಾರ್ದ ಸತ್ರು. ಬಟ್ ಅವ್ರು ಸತ್ತಿದ್ದಕ್ಕೆ, ಅವ್ರು ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ರು, ಅವ್ರು ಅಷ್ಟೊಂದು ಎಫರ್ಟ್ ಹಾಕಿ ಸತ್ರು. ಬಟ್ ಅವರು ಗಾಂಧೀಜಿ ಅಷ್ಟು ಯಾಕೆ ಪ್ರಭಾವಿ ಆಗಲಿಲ್ಲ, ಗಾಂಧೀಜಿ ಅವರಷ್ಟು ಯಾಕೆ ಹೆಸರು ಮಾಡಲಿಲ್ಲ ಅಂತ ಹೇಳಿದ್ರೆ, ಗಾಂಧೀಜಿಯವರ ಹತ್ರ ಪೇಷನ್ಸ್ ಇತ್ತು, ಟೆಕ್ನಿಕ್ ಇತ್ತು. ನಾವು ಕಲಿಬೇಕಾಗಿರೋ ಇದನ್ನ, ವಿಶ್ವಗುರು ಆಗ್ಬೇಕು ಅನ್ನಂಗಿದ್ರೆ ನಾವು ಟೆಕ್ನಿಕ್ ಅನ್ನ ಅಪ್ಲೈ ಮಾಡ್ಕೋಬೇಕು, ಮತ್ತೆ ಪೇಷನ್ಸ್ ಅನ್ನು ಎರಡನ್ನೂ ಅಪ್ಲೈ ಮಾಡ್ಕೋಬೇಕು. ಅದನ್ನ ಒಂದು ಮಾತು ಹೇಳ್ತಿರ್ತಾರ, ಎಷ್ಟು ಹೃದಯವಂತಿಕೆ ಇದ್ದರೇನು, ಬುದ್ಧಿವಂತಿಕೆ ಇಲ್ಲದಿದ್ದಾಗ. ಎಷ್ಟು ಬುದ್ಧಿವಂತಿಕೆ ಇದ್ದರೇನು, ಹೃದಯವಂತಿಕೆ ಇಲ್ಲದಿದ್ದಾಗ. ಇವೆರಡೂ ನಮ್ಮ ಹತ್ರ ಬಂದಿದ್ದೇ ನಿಜ. ಆದ್ರೆ ವಿಶ್ವಗುರು ಆಗೇ ಆಗ್ತೀವಿ,
ಭಾರತ ಒಂದಿನ ಸರ್ವಶ್ರೇಷ್ಠ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುತ್ತೆ ಅಂತ ನನ್ನ ಮಾತನ್ನ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ